ರಾಯಲ್ ಮೂವಿ ಫಸ್ಟ್ ಡೇ ಫಸ್ಟ್ ಶೋಗೆ ಬಂದಿದ್ದೀವಿ. ನಮ್ಮ ಹೀರೋ ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅವ್ರಿಗೆ ಈ ಮೂವಿ ಮಾಡಿದ್ದು ಹೇಗೆ ಅನಿಸ್ತು, ಹಾಗೆ ಪಬ್ಲಿಕ್ ರೆಸ್ಪಾನ್ಸ್ ಯಾವ ಥರ ಇದೆ ಕೇಳೋಣ ಬನ್ನಿ. ಸೊ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ರಾಯಲ್ ನೋಡಿದ್ವಿ, ಪಕ್ಕಾ ನೋಡಿದ್ದೀನಿ, ಟ್ರೂ ಆಗಿ ಹೇಳ್ತಿದ್ದೀನಿ, ನೋಡಿದ್ದೀನಿ. ತುಂಬ ಚೆನ್ನಾಗಿದೆ, ನಿಮ್ಮ ಆ್ಯಕ್ಟಿಂಗ್ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಓಕೆ, ರಾಯಲ್ ಆಗೇ ನೀವು ಕಾಣಿಸ್ಕೊಂಡಿರೋದು ಮೂವಿಲಿ. ನಿಜ ಜೀವನದಲ್ಲೂ ರಾಯಲ್ ಆಗೇ ಇರಬೇಕು ಅಂತ ಅನ್ಸುತ್ತಾ? ರಾಯಲ್ ಅಂದರೆ ಅದು ಅವ್ರ ಥಿಂಕಿಂಗ್ ಮೇಲೆ ಹೋಗುತ್ತೆ. ಬರೀ ದುಡ್ಡಿದ್ರೆ ರಾಯಲ್ ಅಂತಲ್ಲ. ನಮ್ಮ ಹತ್ರ ಎಷ್ಟಿದ್ರು ನಾವು ರಾಯಲ್ ಆಗಿರ್ತೀವಿ ಅಂದ್ಕೊಂಡ್ರೆ ಅದು ರಾಯಲ್ ನನ್ನ ಪ್ರಕಾರ. ಎಷ್ಟೇ ದುಡ್ಡಿದ್ರೂ ಒಂಥರ ಕರುಪ್ತಾ ಇದ್ದರೆ ಅದು ರಾಯಲ್ ಅಲ್ಲ. ಸೊ ನಾವು ನೆಮ್ಮದಿಯಾಗಿರೋದು ಲೈಕ್ ನಾನು ರಾಯಲ್ ಗುರು ಅಂತಲ್ಲ, ಆ ರಾಯಲ್ ನಾನು. ಸೊ ರಾಯಲ್. ಓಕೆ, ಮೂವಿಲಿ ನಿಮ್ಮ ಫೈಟಿಂಗ್ ಸೀನ್ ಚೆನ್ನಾಗಿದೆ, ಮತ್ತು ನಿಮ್ಮದು ಡಾನ್ಸ್ ಮಾತ್ರ ಕೇಳೋ ಹಾಗೆ ಇಲ್ಲ, ಅದಕ್ಕೇನು ಹೇಳೋ ಹಾಗೆ ಇಲ್ಲ. ಸೊ ಎಷ್ಟು ಕಂಫರ್ಟೇಬಲ್ ಆಗಿತ್ತು ಫೈಟಿಂಗ್ ಸೀನು ಮತ್ತು ಡಾನ್ಸ್ ಅಂತೂ ನಿಮಗದು ನೀರು ಕುಡ್ದಂಗೆ. ಫೈಟಿಂಗ್ ಸೀನ್ ಬಗ್ಗೆ ಏನೂ ಇಲ್ಲ ಮ್ಯಾಮ್, ನೀರು ಕುಡ್ದಂಗೆ ಎಲ್ಲ ಏನೂ ಇಲ್ಲ. ನಂಗೆ ಇಷ್ಟ ಮಾಡೋದು, ಎಫರ್ಟ್ಸ್ ಹಾಕ್ತೀವಿ ನಾವು ಎಲ್ಲ ಫುಲ್ಲು ನೀಟಾಗಿ ಒಂದು ನೀಟಾಗಿ ರೆಡಿ ಮಾಡಿರ್ತಾರೆ ನಮ್ಮ ಕೊರಿಯೋಗ್ರಾಫರ್ಸ್. ಆ್ಯಕ್ಷನ್ ಕೊರಿಯೋಗ್ರಾಫರ್ ಆಗಿರ್ಬೋದು, ಒಂದು ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿರ್ಬೋದು. ಆ್ಯಂಡ್ ಅದಕ್ಕೆ ಒಂದು ಚೌಕಟ್ಟು ನಮ್ಮ ಡೈರೆಕ್ಟರ್ ಹಾಕಿರ್ತಾರೆ ಕಥೆಯಲ್ಲಿ. ಸೊ ಅವ್ರು ಯಾವ ಥರ ಡಿಸೈನ್ ಮಾಡ್ತಾರೆ ಅದನ್ನು ಅಚೀವ್ ಮಾಡೋದಷ್ಟೇ ನನ್ನ ಕೆಲಸ. ಸೊ ನನಗಿಷ್ಟ ಮಾಡೋದು ಡ್ಯಾನ್ಸ್ ಮತ್ತು ಆ್ಯಕ್ಷನ್ ಎಲ್ಲ. ಇದು ಮೇಜರ್ ಕ್ರೆಡಿಟ್ಸ್ ಬಂದು ದಿನಕರ್ ಸರ್ ಮತ್ತು ರವಿವರ್ಮ ಮಾಸ್ಟರ್ ಆ್ಯಂಡ್ ಮೋಹನ್ ಮಾಸ್ಟರ್ ಮತ್ತು ಜಾನ್ವಿ ಮಾಸ್ಟರ್, ಇಷ್ಟು ಜನಕ್ಕೂ ಹೋಗಬೇಕು. ನಾವು ಡೈರೆಕ್ಟರ್ಸನ್ನ ಮಾತಾಡ್ಸೋವಾಗ ಅವ್ರು ಹೇಳಿದ್ರು ವಿರಾಟ್ ಅವ್ರನ್ನ ನೋಡಿನೇ ಈ ಕತೆ ಬರ್ದಿರೋದು ಅಂತ. ಸೊ ಯಾವುದೇ ಒಬ್ಬ ಕಲಾವಿದಂಗೆ ತಮ್ಮನ್ನ ನೋಡಿ ಆ ಕತೆ ಬರೆಯೋದು ಅಂತಂದರೆ ಅದು ಪ್ರೌಡ್ ಮೂಮೆಂಟ್. ಸೊ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀವಿ? ಮ್ಯಾಮ್, ಈ ಸಿನಿಮಾ ಎಲ್ಲದಕ್ಕೂ ಮೇನ್ ಕಾರಣ ಬಂದು ಜಯಣ್ಣ ಬೋಗಣ್ಣ ಸರ್. ಅವರಿಂದ ನಾನಿವತ್ತು ಇಲ್ಲಿರೋದು, ಈ ಸಿನಿಮಾ ಆಗಿದ್ದು. ಅದೇ ನನ್ನ ಜೊತೆ ಸಿನಿಮಾ ಮಾಡಬೇಕು ಅಂತ ಅವ್ರು ಡಿಸೈಡ್ ಮಾಡಿದಾಗ ದಿನಕರ್ ಸರ್ನ ಅಪ್ರೋಚ್ ಮಾಡಿದ್ರು. ಸೊ ಹಾಗಾಗಿ ದಿನಕರ್ ಸರ್ ನನ್ನ ಸ್ಟೋರಿ ಬರ್ತಿದ್ದು. ಸೊ ಮೇನ್ ರೀಸನ್ ಆ್ಯಂಡ್ ಮೇನ್ ಪಿಲ್ಲರ್ ಜಯಣ್ಣ ಸರ್, ಬೋಗಣ್ಣ ಸರ್. ಓಕೆ, ರಾಯಲ್ ಸಿನಿಮಾ 2 ವರ್ಷ ಆದಮೇಲೆ ಬಂದಿರೋದು. ಸೊ ರಾಯಲ್ ಆಗೇ ಬಂದಿದೆ. ಜನಗಳ ರೆಸ್ಪಾನ್ಸ್ ಯಾವ ಥರ ಅನಿಸ್ತಾ ಇದೆ? ಇವಾಗ ಫಸ್ಟ್ ಶೋ ಮುಗಿಸಿ ಇವಾಗ ಇಲ್ಲಿ ಬಂದಿದ್ದೀವಿ. ಇಲ್ಲಂತೂ ರಾಯಲ್ ಆಗಿದೆ ಜನಗಳ ರೆಸ್ಪಾನ್ಸು. ಇದು ಎಂಟೈರ್ ಕರ್ನಾಟಕ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ. ಸಾರಿ, 100% ನಮ್ಮ ಜನತೆಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಹಾನೆಸ್ಟಾಗಿ ಮಾಡಿರೋ ಸಿನಿಮಾ. ಹಾನೆಸ್ಟಾಗಿ ಮಾಡಿದಾಗ ನಮ್ಮ ಜನತೆ ಕೈ ಬಿಡೋಲ್ಲ ಅಂತ ನಾನು ತುಂಬ ನಂಬಿದ್ದೀನಿ. ಯಾಕಂದರೆ ನಾನು ಸೀರಿಯಲಿಂದ ಇಲ್ಲಿವರೆಗೂ ಬಂದಿದ್ದೀನಿ, ಅವ್ರುಗಳ ಕೈ ಹಿಡ್ಕೊಂಡೇ ಬಂದಿರೋದು. ಸೊ ಐ ಹೋಪ್ ನಮ್ಮ ಜನತೆಗೆ ಈ ಸಿನಿಮಾ ಇಷ್ಟ ಆಗುತ್ತೆ. ಇಷ್ಟ ಆಗಿ ಎಂಟೈರ್ ಫ್ಯಾಮಿಲಿ ಜೊತೆ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡ್ತಾರೆ ಅಂತ. ಮದರ್ ಸೆಂಟಿಮೆಂಟ್ ಸಿನಿಮಾದಲ್ಲಿ ಮೇನ್ ಅಟ್ರಾಕ್ಷನ್ ಅಂದರೆ ಮದರ್ ಸೆಂಟಿಮೆಂಟ್. ಸೊ ನಿಮ್ಮ ಲೈಫಲ್ಲಿ ಮದರ್ ಸೆಂಟಿಮೆಂಟ್ ಬಗ್ಗೆ ಹೇಳೋದಾದ್ರೆ ಅಮ್ಮನ ಬಗ್ಗೆ ನಿಮ್ಮ ಲೈಫಲ್ಲಿ ಹೆಂಗಿರುತ್ತೆ ಮದರ್ ಸೆಂಟಿಮೆಂಟ್, ನನ್ನ ಲೈಫಲ್ಲೂ ಸೇಮೇ. ಬಿಕಾಸ್ ಎಲ್ರಿಗೂ ಅವ್ರ ಅಮ್ಮನ ಅಂದರೆ ತುಂಬ ಇಷ್ಟ. ಇವಾಗ ನನ್ನ ಲೈಫಲ್ಲಿ ನನ್ನಮ್ಮ, ಇವಾಗ ನಾನು ಆ್ಯಕ್ಟ್ರೆಸ್ ಅಂತಲ್ಲ, ಸೊ ನೀವು ಆ್ಯಕ್ಟರ್ ಆಗಿರೋದ್ರಿಂದ ಆ್ಯಕ್ಟರ್ ಆದರೆ ಅಮ್ಮ ಮಗನ ರಿಲೇಷನ್ಶಿಪ್ ಹೆಂಗೆ ಚೇಂಜ್ ಆಗುತ್ತೆ? ಪ್ರೌಡ್ ಅವೆಲ್ಲ ಏನೂ ಇಲ್ಲ. ನಾವು 50 ಅಲ್ಲ 60 ವರ್ಷ ಆದರೂ ಅಮ್ಮಂದ್ರಿಗೆ ನಾವು ಮಕ್ಳಿಗೆ ಅವ್ರು ನಮ್ಮನ್ನು ಹಾಗೆ ಟ್ರೀಟ್ ಮಾಡೋದು. ನಾರ್ಮಲ್ ಆಯ್ತು. ಇವಾಗ ನಿಮ್ಮ ಮಗ ಅವ್ರ ಮಗ ಇಲ್ಲ, ಸೇಮೇ. ನನಗೆ ಗೊತ್ತಿರೋಂಗೆ ಅಮ್ಮ ಮಗ ಆಗಲಿ ಅಪ್ಪ ಮಗ ಆಗಲಿ ನಾವು ಎಷ್ಟೇ ಹೊರಗಡೆ ಏನೇ ಮಾಡಿದ್ರು ಅವ್ರುಗಳಿಗೆ ನಾವು ಮಕ್ಕಳೇ. ಸೊ ನನ್ನ ಪ್ರಕಾರ ಅದೇನು ಚೇಂಜ್ ಆಗಲ್ಲ ಅನಿಸುತ್ತೆ. ನಂಗೆ ಗೊತ್ತಿಲ್ಲ. ನಿಮ್ಮ ಖುಷಿ ಅದೇ, ಯಾವುದೇ ಒಳ್ಳೆ ಕೆಲಸ ಮಾಡಿದ್ರು ಎಲ್ಲ ಅಪ್ಪ ಅಮ್ಮ ಖುಷಿ ಪಡ್ತಾರೆ. ಅಂದರೆ ಆ್ಯಕ್ಟರೇ ಆಗಬೇಕಂತೇನಿಲ್ಲ. ಬೇಸಿಕಲಿ ಅವ್ರು ಒಳ್ಳೆ ಕೆಲಸ ಮಾಡಿ ಅಥವಾ ಅವ್ರ ಕೆರಿಯರ್ ಗ್ರೋತ್ ಆದರೆ ಅಮ್ಮದ್ರ ಖುಷಿ ಆಗೇ ಆಗುತ್ತೆ ಅಲ್ವ. ಅದು ಯಾವುದಂದರೆ ಬರೀ ಮನುಷ್ಯರಲ್ಲೇ ಅಂತಲ್ಲ, ಆ್ಯನಿಮಲ್ಸಲ್ಲೂ ತೊಗೊಂಡ್ರೆ ನೀವು ಮಕ್ಕಳನ್ನ ಕಾಪಾಡೋದಾಗಿರ್ಬೋದು ಆ್ಯಂಡ್ ಪ್ರತಿಯೊಂದರಲ್ಲೂ ನಿಮಗೆ ಆ ಬಾಂಡಿಂಗ್ ಕಾಣಿಸುತ್ತೆ. ಛಾಯಾ ಸಿಂಗ್ ಅವರು ಇಲ್ಲಿ ಅಮ್ಮನ ಕ್ಯಾರೆಕ್ಟರ್ ಮಾಡಿದ್ರು. ಸೊ ಅವರ ಬಗ್ಗೆ ಹೇಳೋದಾದ್ರೆ ಅವ್ರ ಜೊತೆ ಶೇರ್ ಮಾಡ್ಕೊಂಡಿರೋದು ಎಲ್ಲೋ ಒಂದು ಕಡೆ ಸೀನಲ್ಲಿ ನೀವು ಅವ್ರ ಜೊತೆ ಬರ್ತೀರಾ ಅಂತ ಅನ್ಸುತ್ತಲ್ವಾ? ಆ ಕಡೆ ಟೇಬಲಿಂದ ಹಂಗೆ ಇನ್ನೂ ಸಿನಿಮಾದಲ್ಲಿ ಸೀನ್ಸ್ಗಳಿದೆ, ಅದನ್ನು ನಾನು ಹೇಳಲ್ಲ, ನೀವು ಹಂಗಾರೆ ನೋಡಿಲ್ಲ ಅಂತ ಆಯಿತು. ಸೊ ಅದು ರಿವೀಲ್ ಮಾಡೋಂಗಿಲ್ಲ. ಬಟ್ ಅವ್ರ ಜೊತೆ ತುಂಬ ಖುಷಿ ಆಯಿತು ಆ್ಯಕ್ಟ್ ಮಾಡಿ. ಬಿಕಾಸ್ ತುಂಬ ಪ್ರೊಫೆಷನಲ್ ಆರ್ಟಿಸ್ಟ್ ಅವರು. ಆ್ಯಂಡ್ ಈ ಸಿನಿಮಾ ಮಾಡಬೇಕಾದ್ರೆ ಒಂದು ಸೀನಿಯರ್ ಆ್ಯಕ್ಟರ್ ಥರ ನೋಡ್ತಾ ಇದ್ದೆ. ಈ ಸಿನಿಮಾ ಮುಗಿಸೋ ಅಷ್ಟರಲ್ಲಿ ಅವ್ರ ಆ್ಯಕ್ಟಿಂಗಿಗೆ ನಾನು ಫ್ಯಾನ್ ಆಗೋದು. ಸೊ ಶಿ ಈಸ್ ಅ ವಂಡರ್ಫುಲ್ ಆ್ಯಕ್ಟ್ರೆಸ್. ನಿಮ್ಮ ಸಿನಿಮಾ ಮಾಡಿದ್ರೆ ನೀವು ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇರುವಾಗ ನಿಮ್ಮ ಸಿನಿಮಾನ ನೋಡಿದಂತಹ ನಿಮ್ಮ ಮನೆಯಲ್ಲಿ ಜಾಸ್ತಿ ಕ್ರಿಟಿಕ್ ಮಾಡೋದು ಯಾರು, ಜಾಸ್ತಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಪ್ರಿಷಿಯೇಟ್ ಮಾಡೋದು ಯಾರು? ನಮ್ಮ ಮನೇಲಿ ಎಲ್ಲರೂ ಕ್ರಿಟಿಕೇ ಮಾಡ್ತಾರೆ. ಅದು ಇವಾಗ ಕೇಳಬೇಕು. ಇನ್ನು ಇವಾಗ ತಾನೇ ಶೋ ಮುಗಿಸ್ಕೊಂಡ್ಬಂದಿದ್ದೀವಿ. ನಮ್ಮ ಮನೇಲಲ್ಲ, ನನ್ನ ಫ್ರೆಂಡ್ಸ್ ಎಲ್ಲರೂ ಜಾಸ್ತಿ ಕ್ರಿಟಿಕ್ ಮಾಡೋರೇ ಜಾಸ್ತಿ ಇರೋದು. ಫ್ಯಾಮಿಲಿನೂ ಸೇಮ್. ಅಂದರೆ ನೋಡಬೇಕು ಇವತ್ತು ಏನು ಹೇಳ್ತಾರೆ ಅಂತ.
ನಿಮ್ಗೇನು ಅನಿಸ್ತು? ನನಗೆ ಚೆನ್ನಾಗಿ ಅನಿಸ್ತು. ಥ್ಯಾಂಕ್ ಯು ಮ್ಯಾಮ್. ನನಗೆ ಸೆಕೆಂಡ್ ಆಫ್ ಟು ಬಿ ಫ್ರೆಂಡ್ ನನಗೆ ಸೆಕೆಂಡ್ ಆಫ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ನೈಸ್. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ಗಳ ಬಗ್ಗೆ ಮಾತಾಡೋದಾಯ್ತಂದ್ರೆ ಈ ಮೂವಿ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಒಂದು ಮೈಲಿಗಲ್ಲು ಆಗುತ್ತೆ ಅಂತ ಅನ್ಸುತ್ತೆ. ಡೆಫಿನೆಟ್ಲಿ ಮ್ಯಾಮ್, ಅದಕ್ಕೆ ಎಷ್ಟು ಕಷ್ಟಪಟ್ಟು ಮಾಡಿರೋದು. ಅದು ನಮ್ಮ ಜನತೆ ಇವತ್ತು ಅಥವಾ ನಾಳೆ ಒಳಗೆ ರಿಸಲ್ಟ್ ಕೊಟ್ಬಿಡ್ತಾರೆ. ನೀವು ಅವ್ರಿಗೆ ತಲುಪಿಸಿ ನಮ್ಮ ಸಿನಿಮಾನ ಬಂದು ನೋಡೋದಕ್ಕೆ ಹೇಳಿ. ಆ್ಯಂಡ್ ನಾನು ಕೂಡ ರಿಕ್ವೆಸ್ಟ್ ಮಾಡ್ತೀನಿ ಪ್ರತಿಯೊಬ್ಬರಿಗೂ, ಹಾನೆಸ್ಟಾಗಿ ಮಾಡಿರೋ ಸಿನಿಮಾ ರಾಯಲ್. ಸೊ ಮಿಸ್ ಮಾಡಿದೆ ಥಿಯೇಟ್ರಿಗೆ ಬಂದು ನಿಮ್ಮ ಹಾನೆಸ್ಟ್ ಸಪೋರ್ಟ್ ನಮಗೆ ಮಾಡಿ. ಥಿಯೇಟರ್ ವಿಸಿಟ್ ಇಲ್ಲ ಬೆಂಗಳೂರಲ್ಲ, ಬೇರೆ ಕಡೆ ಥಿಯೇಟರ್ ವಿಸಿಟ್ ಪ್ಲಾನ್ ಇದೆಯಾ? ಎಂಟೈರ್ ಕರ್ನಾಟಕ ಹೋಗ್ತೀವಿ ಮ್ಯಾಮ್, ಎಂಟೈರ್ ಕರ್ನಾಟಕ ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಾಂಗ್ರ್ಯಾಚುಲೇಷನ್ಸ್. ವಿಶ್ವವಾಣಿಯಲ್ಲಿರೋ ಪ್ರತಿಯೊಬ್ಬ ಚಾನಲಲ್ಲಿ ಕೆಲಸ ಮಾಡ್ತಿರೋ ಎಂಪ್ಲಾಯೀಸಿಗೂ ಮಿಸ್ ಮಾಡಿದೆ ರಾಯಲ್ ಸಿನಿಮಾ ನೋಡಿ. ಥ್ಯಾಂಕ್ ಯು.